ಅಣ್ಣ ಆ ರಜನಿ ನಮ್ಮ ಮೈನೆಲ್ಲ ಚಟ್ನಿ ಮಾಡಾಕ್ಬಿಟ್ಟಿದ್ದಾನೆ. ಹೋಗಿ ಹೋಗಿ ಅವನ ಜೊತೆಲಿ ಇಟ್ಕೊ ಅಂತ ಹೇಳ್ತಾ ಇದಾರೆ ಈ ಜಕ್ಕಣ್ಣ. ಈಶ್ವರ ಗಂಗೆನ ತಲೆ ಮೇಲೆ ಇಟ್ಕೊಂಡಂಗೆ ನಮ್ಮ ಮಳಿಯ ಸಂಧಿನ ಹೊಗಳದವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾವನೆ. ಅಷ್ಟಕ್ಕೂ ಈ ರಜನಿನ ಮಳಿನ ಹತ್ರ ಯಾಕೆ ಬಂದಿದ್ದಾನೆ, ಅವನ್ ಸ್ಕೆಚ್ ಏನು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಏಯ್ ಅಣ್ಣ, ಆ ರಜನಿನ್ ಕರಿಯೋ ಇಲ್ಲಿ. ಸರ್ ಕರೆದ್ರಂತೆ. ಬಾ ಗುಂಡಾಕನ. ಬೇಡ ಸರ್, ಲಿಕ್ಕರ್ ಹಾಕಿದ್ರೆ ನನ್ ಫಿಲ್ಟರ್ ಓಪನ್ ಆಗ್ಬಿಡುತ್ತೆ ಸರ್. ಲಿಕ್ಕರ್ ಕಂಡಿಡ್ದಿರೋದೇ ಲಿಂಕ್ ಮ್ಯಾಟರ್ ನ ಓಪನ್ ಮಾಡೋದಿಕ್ಕೆ. ಬಾ ಕೂತ್ಕೊ ಮಾತಾಡೋಣ. ಒಂದ್ ಪೆಗ್ ಹಾಕು. ಪೆಗ್ಗು ಬಿಗ್ ಆಗ್ಬಿಡುತ್ತೆ, ನಂಗೆ ಬರೀ ಒಂದ್ ಕ್ಯಾಪ್ ಸಾಕು. ಕ್ಯಾಪು? ಯಾವ ಕ್ಯಾಪು? ಇಲ್ಲಿ ನೋಡಿ, ಇದು ಈ ಕ್ಯಾಪ್. ಈ ಕ್ಯಾಪು ಹಾಕಿ. ಸಾಕು ಸಾಕು. ಏನು ಇವನು ಡ್ರಿಂಕ್ಸ್ ನ ಟಾನಿಕ್ ತರ ಕುಡಿದು ಒಳ್ಳೆ ಟಾರ್ಜನ್ ತರ ಆಡ್ತಾವನೆ. ನನ್ನ ಹೆಂಡತಿ ಬೈತಾಳಣ್ಣ, ದಿನಾ ಲೇಟ್ ಆಗಿ ಬರ್ತೀಯ ಅಂತ ನನ್ ಮನೆಗೆ ಹೋಗ್ತೀರಣ್ಣ. ಮಾತಾಡೋಣ ಬಿಡು. ಏನ್ ಮಾತಾಡ್ಕೋಣ? ಏನು ಇಲ್ಲ. ನೀವು ನಮ್ಮ ಬಳಿನ ಹತ್ರ ಯಾಕೆ ಸೇರ್ಕೊಂಡ್ರಿ, ನಿಮ್ಮ ಸ್ಕೆಚ್ ಏನು ಅಂತ. ನನ್ ಸ್ಕೆಚ್ಚು ಸ್ಕೀಮು ಸೈಡ್ಗಿಡು. ಅಲ್ಲ, ನೀವೆಲ್ಲ ಲಕ್ಸೂರಿಯಸ್ ಆಗಿ ಈ ತರ ತಿಂದು ಕುಡಿದು ತೇಗ್ತಿರಲ್ಲ, ಇದಕ್ಕೆಲ್ಲ ನಿಮಗ್ ಮಂತ್ಲಿ ಇನ್ಕಮ್ ಸೋರ್ಸ್ ಏನ್ರು? ಅದು ಬಂದು ಏಯ್ ನೀನ್ ಹೇಳು. ಸೆಟ್ಲ್ಮೆಂಟ್ ಡೀಲಿಂಗ್. ಬರ ಇಲ್ಲಿ, ಬರ ಇಲ್ಲಿ. ಕಮಾನ್, ಈಗ ಹೇಳು. ಅದೇ ಸೆಟ್ಲ್ಮೆಂಟು. ಕುತ್ಕೋ. ಸೆಟ್ಲ್ಮೆಂಟ್ ಡೀಲಿಂಗ್ ಅಂದ್ರೆ ಬೇರೆಯವ್ರ ಜಾಗದಲ್ಲಿ ನಮ್ಮವ್ರನ್ನ ಕೂರಿಸಿ ನಮ್ದೇ ಜಾಗ ಅಂತ ಗಲಾಟೆ ಮಾಡಿಸಿ ಆಮೇಲೆ ನಾವೇ ಅವ್ರನ್ನ ಸೆಟ್ಲ್ಮೆಂಟ್ ಕರೆದು ದುಡ್ಡು ಎಣಿಸ್ಕೊಂತೀವಿ. ತಪ್ಪಲ್ಲೇನೋ? ತಪ್ಪಲ್ಲೇನೋ? ತಪ್ಪೆ. ಜಕ್ಕಾ ಸರ್ ಹೆಸರು ಹೇಳಿ ರೋಲ್ ಕಾಲ್ ಮಾಡೋ ದುಡ್ಡು ನೀವು ಮುಂಡಾಯಿಸೋದಲ್ದೆ ನನ್ನೂ ಕುಡಿಸಿ ನನ್ನೂ ಹಾಳು ಮಾಡ್ತೀರಾ? ತಪ್ಪಲ್ಲ, ತಪ್ಪಲ್ಲೇನೋ? ನನ್ನ ಕರ್ಸಿದ್ದೇನೋ ಸ್ಕೆಚ್ ಕೇಳಬೇಕು ಅಂತ ಕೇಳ್ದೇನೆ ಎಸ್ಕೇಪ್ ಆಗ್ತಿದ್ಯಲ್ಲ. ನನ್ಗೆ ಗ್ಯಾಸ್ಟ್ರಿಕ್ ಟ್ರಬಲ್, ಟೈಮ್ಗೆ ಒಂಚೂರು ತಿನ್ಬಿಟ್ಟು ಬೇಗ ಮಲಿಕೋ ಅಂತ ಡಾಕ್ಟರ್ ಹೇಳೋರು. ನಮ್ ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ? ಒಂದ್ ಕ್ಯಾಪ್ ತಗೊಂಡು ಯಾರನ್ನು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ಅವನ್ ಯಾವ ಸೀಮೆ ಡಾಕ್ಟ್ರೇ? ಡಾಕ್ಟರ್ ಜಕ್ಕ. ಸಂಧ್ಯಾ ಸಿಗೋವರೆಗೂ ಯಾರು ಮಲ್ಕೊಳಕ್ ಬಿಡ್ಬೇಡ ಅಂತ ಹೇಳಿದಾರೆ. ನನಗ್ ನಿದ್ದೆ ಬರ್ತಾ ಇದೆಯಪ್ಪ. ಮತ್ತೆ ನನ್ ಸ್ಕೆಚ್ ಬೆಳಿಗ್ಗೆ ಕೇಳ್ತೀನಿ. ಏಯ್ ಮಲಿಕೋಗ್ರು. ನೀನ್ ಮಲ್ಕೊಂಡು ಅವ್ರು ಮಲ್ಕೊಂಡ್ಬಿಟ್ರೆ ನನ್ನ ಕರ್ಸಿದ್ಯಾಕೆ ಕುಡ್ಸಿದ್ಯಾಕೆ? ಏನ್ ಗುರುವೆ, ಕುಡ್ದಿದ್ದೆ ಇಷ್ಟು. ಎಷ್ಟು ಕುಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕಿಕ್ ಏರಿದೆ ಅನ್ನೋದು ಇಂಪಾರ್ಟೆಂಟ್. ನನಗ್ ಗೊತ್ತಿಲ್ಲದೆ ನಿನ್ನ ಹತ್ರ ಒಂದ್ ವಿಷಯ ಕೇಳ್ತೀನಿ. ನೀನ್ ಒಬ್ಬ ಓಡಾಡೋದಕ್ಕೆ ನಿನ್ನಿಂದೆ 10 ಸ್ಕಾರ್ಪಿಯೋ ಗಾಡಿಗಳು, ಇಷ್ಟೊಂದ್ ಜನ ವೇಸ್ಟ್ ಬಾಡಿಗಳು. ಯಾಕೆ ನೀನ್ ಒಬ್ಬನಿಗೆ ಓಡಾಡಕ್ಕೆ ಏನೋ ದೊಡ್ಡ ರೋಗ ನಿನಗೆ? ಹಂಗಲ್ಲ ಗುರು, ಅದು ಬಂದು ಎಲ್ಲಿದ್ದೆ ನಾನು? ದೊಡ್ಡ ರೋಗದಲ್ಲಿದ್ದೆ. ನಿನಗೇನ್ ದೊಡ್ಡ ರೋಗ ಅಂತ? ನೀ ತಗೊಂಡೋಗೋ ಆ ಸ್ಕಾರ್ಪಿಯೋ ಗಾಡಿಗಳಿಂದ ಊರೆಲ್ಲ ಟ್ರಾಫಿಕ್ ಜಾಮ್ ಆಗಿ ಜನಗಳಿಗೆಲ್ಲ ಎಷ್ಟು ತೊಂದರೆ ಆಗತ್ತೆ ಅಂತ ಗೊತ್ತಿಲ್ಲ ನಿನಗೆ? ಅದು ಅಲ್ಲದೆ ಅದರಿಂದ ಬರೋ ಸ್ಮೋಕ್ ಇಂದ, ಪೊಲ್ಯೂಷನ್ ಇಂದ ಜನಗಳಿಗೆಲ್ಲ ನಿಂತರೆ ದೊಡ್ಡ ರೋಗ ಬರಲ್ಲೇನೋ? ಅದು ಅಲ್ಲದೆ ಅದಕ್ಕಾಗೋ ಪೆಟ್ರೋಲ್ ಇಂದ ದೇಶದ ಎಕಾನಮಿ ಕೆಳಗೆ ಬಿದ್ದು ಪ್ರೆಸಿಷನ್ ಬಂದು. ಯಾರು ಯಾರು? ನಮ್ಮ ಅಣ್ಣನ್ ಬಿಟ್ಬಿಡು ಗುರು. ನಿಮ್ಮ ಅಣ್ಣನ್ ಸ್ಟಾಪ್ ಕಮಿಂಗ್. ಅಲ್ಲ, ರಾಮಕೃಷ್ಣ ಅಂತ ಟಿವಿ ನೋಡ್ಕೊಂಡ್ ಕೂತಿರೋನ್ನ ಕರ್ಸಿ ಕೂಡಿಸಿ ಸ್ಕೆಚ್ ಕೇಳದೆ ಹೋಗ್ತಾ ಇದ್ಯಾ? ಈಗೇನ್ ಅರ್ಜೆಂಟು? ಹೋಗ್ ಮನಿ ಕಳತ್ತಾನೆ. ನೋ, ನಾನ್ ಸ್ಕೆಚ್ ಹೇಳ್ದೆ ಮಲಿ ಕೇಳಲ್ಲ. ಇಳಿ ಕೆಳಗಡೆ ಇಳಿ. ಮೇಲೆ ಕತ್ತು ಹಿಡಿದು ಮಾಡ್ತಾ ಇದ್ರೆ ಆಯಾಸ ಜಾಸ್ತಿ ಆಗುತ್ತೆ. ಇಷ್ಟೊಂದು ಆಯಾಸ ಇರೋ ನಿನಗೆ? ಅವತ್ ಬಳೆ ಮಾರ್ಕೆಟ್ ಅಲ್ಲಿ ಇವ್ನು ಹೊಡೆದಾಕ್ಬಿಡಿ ಸಂಧ್ಯಾ ನಳ್ಕ ಬನ್ನಿ ಅಂತೆಲ್ಲ ಆವಾಜ್ ಆಗ್ತಾ ಇದ್ದೆ. ಈಗ ಹಳೆ ಕತೆ ಎಲ್ಲ ಯಾಕೆ? ಹಾಗಾದ್ರೆ ಹೊಸ ಕತೆ ಮಾತಾಡೋಣ. ಕತೆ 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 ಕತೆ. ಈಗ ಟೈಮ್ ಎಷ್ಟಾಯ್ತು? ನೀನ್ ನನ್ ಮೇಲೆ ಕೋಪ ಮಾಡ್ಕೊಂತ ಇದ್ಯಾ? ನಾನು ಇನ್ನೊಂದ್ ಕ್ಯಾಪ್ ಹಾಕೊಂಡ್ಬರ್ತೀನಿ, ಆಮೇಲೆ ಮಾತಾಡೋಣ. ಇವನ್ ಇನ್ನೊಂದ್ ಕ್ಯಾಪ್ ಹಾಕ ಬಂದ್ಬಿಟ್ರೆ ನನ್ ಟಾಪ್ ಆರಿಸ್ಬಿಡ್ತಾನೆ. ಆ ಜಕ್ಕಾಗ ಭಯ ಬಿದ್ದು ನಾನು ನನ್ನ ತಂಗಿನ ಬಚ್ಚಿಡ್ಬೇಕಾ? ಸರ್, ಅವ್ರು ಟಾರ್ಗೆಟ್ ಇರೋದು ನಿಮ್ ತಂಗಿ ಮೇಲೆ. ಮೊದ್ಲು ಅವ್ರ ಸೇಫ್ಟಿ ನೋಡಿ. ಆ ಜಕ್ಕ ಹೊರಗಡೆ ಬರಕ್ ಮುಂಚೆ ಸಂಧ್ಯಾ ಅವ್ರನ್ನ ಫಾರಿನ್ ಕಳ್ಸೋದೇ ಸೇಫ್ ಅನಿಸ್ತಿದೆ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಅಣ್ಣಯ್ಯ, ನನಗ್ ಬಸ್ಸಿಗೆ ಟೈಮ್ ಆಯ್ತು, ಬರ್ಲಾ ಅಣ್ಣಯ್ಯ? ಎಲ್ಲಿಗೋ? ಮೈಸೂರಲ್ಲಿ ನಿನ್ ತಲೆ ಮೇಲೆ ಇದ್ದವನ್ನ ಕರ್ಕೊಂಡ್ಬಂದು ಇಲ್ಲಿ ನನ್ ತಲೆ ಮೇಲೆ ಕೂರ್ಸಿದ್ಯಾ? ಅಣ್ಣಯ್ಯ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನಾನೆಲ್ಲ ಅಣ್ಣಯ್ಯ ಅವ್ನ್ ಕರ್ಕೊಂಬಂದೆ.
ಅವನೇ ನಾನು ಇಲ್ಲಿ ಕರ್ಕೊಂಬಂದ. ನಾನು ಕರ್ಕೊಂಬರ್ಬಾರ್ದು ಅಂತ ತುಂಬಾ ಪ್ರಯತ್ನ ಮಾಡಿದೆ. ಬ್ಲಾಕ್ ಮೇಲ್ ಮಾಡ್ಬಿಟ್ಟಾಳಯ್ಯ. ಏನದು ಬ್ಲಾಕ್ ಮೇಲ್? ಬಾ, ಕೆಲವು ವಿಷಯ ನಿಮ್ಮ ಹತ್ರ ಹೇಳ್ಕೊಳಕ್ ಆಗಲ್ಲ ಅಣ್ಣಯ್ಯ. ಹೇಳಿದ್ ಸಾಕು. ಸಂಧ್ಯಾನ ಅಬ್ರಾಡ್ ಕಳಿಸ್ತಾ ಇದೀನಿ. ಅವಳು ಇಂಡಿಯಾ ಬಿಡೋವರೆಗೂ ನನಗ್ ಗೊತ್ತಿಲ್ಲ ಹಾಗೆ ಈ ಮನೆಯಿಂದ ಯಾರು ಆಚೆ ಹೋಗ್ಕೊಡ್ದು. ಸಂಧ್ಯಾನ ಅಬ್ರಾಡಲ್ಲ, ಆಡುಗೊಡಿಗೂ ಕಳ್ಸಕ್ಕಾಗಲ್ಲ. ಮಧ್ಯ ರಜನಿ ಬರ್ತಾನೆ, ಅವಳನ್ನ ಎತ್ತಾಕೊಂಡು ಹಾ ಹೋಗ್ಲಿ. ಬನ್ನಿ ಸರ್. ಓಹೋ, ಏನ್ ಹೇಳಿ ಅಂದ್ರೆ ಇಂಥ ಕಲರ್ಫುಲ್ ಡ್ರೆಸ್ ಅಲ್ಲಿ ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಗಿತ್ತು, ಏನ್ ಕತೆ? ಸದ್ಯ ಈಗ ನಿಮ್ಮನ್ನ ನೋಡಿದ್ರೆ ಓಡ್ ಬಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮದ್ವೆ ಆಗಕ್ಕೆ ಸಂಧ್ಯಾ ಇಲ್ಲಿ ಇಲ್ವಲ್ಲ? ಎಲ್ಲೋದ್ಲು? 5 ನಿಮಿಷಕ್ಕೆ ಮುಂಚೆ ಸಂಧ್ಯಾನ ಅಬ್ರೋಡ್ ಕಳ್ಸಕ್ಕೆ ಅವ್ರ ಅಣ್ಣ ಏರ್ಪೋರ್ಟ್ ಕರ್ಕೊಂಡು ಹೊರಟಿದ್ದಾರೆ. ಹೊರಗಡೆ ಇರೋ ನಮ್ಗೆ ಗೊತ್ತಾಗ್ದಲೇ ಇರೋ ವಿಷಯ ಒಳಗಡೆ ಇರೋ ನಿನ್ಗೆ ಗೊತ್ತಾಯ್ತು? ಸನ್ಯಾಸಿಗಳಿಗೆ ಸೀಕ್ರೆಟ್ ಗೊತ್ತಾಗಲ್ಲ. ರಿಜಿಸ್ಟರ್ ತಗೊಳ್ಳಿ ಸರ್. ಸೈನ್ ಹಾಕು. ಸರ್, ಯಾರೋ ರಜನಿ ಅಂತೆ ಅಣ್ಣಮ್ಮ ದೇವಸ್ಥಾನ ಕುಂಕುಮ ನಿಮ್ಗೆ ಕೊಡಕ್ ಹೇಳಿದ್ರು. ಅದೇನ್ ಕುಂಕುಮನೆ ಕೊಟ್ಟಿದಾನೋ ನಾಮನೆ ಕಳಿಸಿದಾನೋ ನೋಡು. ಅಲ್ಲ, ನಮ್ ಜೊತೆ ಬಂದಿದ್ದಾನೆ, ಸಪರೇಟ್ ಆಗಿ ಕಳಿಸೋಂತದೇನಿತ್ತು ನಮ್ ಕೈಲೇ ಕೊಡ್ಬೋದಾಗಿತ್ತಲ್ಲ. ಆ ಶರತ್ ಮೇಲಿನ ಕೋಪಕ್ಕೆ ನೀನು ಅವನ್ ಕರ್ಕೊಂಡ್ಬಂದು ನಮ್ ತಲೆ ಕಡ್ದೆ. ರಾತ್ರಿ ಕುಡ್ದಿದ್ ಒಂದೇ ಒಂದ್ ಮುಚ್ಚಳ ಎಷ್ಟೊಂದು ಟಾರ್ಚರ್ ಕೊಟ್ಬಿಟ್ಟ. ಸಾಕಪ್ಪ ಇವನ್ ಸವಾಸ ನಂಗ್ ಮಾಡಿಕ್ಬಿಟ್ಟ. ಅಷ್ಟೇ ಅಲ್ಲ, ಅವನ್ ನನಗ್ ಬೈದಿದ್ ಬೈಗಳ ಬೇರೆ ಯಾರಿಗಾದ್ರೂ ಬೈದಿದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋರು. ಮೊದ್ಲು ಅವನ್ನ ಆಚೆ ಕಳಿಸ್ಬಿಡಮಯ್ಯ. ಯಾವಾಗ್ಲೂ ಅವನ್ನ ಕಳ್ಸು ಅಂತ ಇದ್ರೆ ಮೊದ್ಲು ನಿನ್ನ ಕಳ್ಸ್ಬೇಕಾಗತ್ತೆ. ಜಕ್ಕ ಸರ್, ಬಂದೆ 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 ಬಂದೆ. ಜಕ್ಕ ಸರ್, ಜಕ್ಕ ಸರ್, ಜಕ್ಕ ಸರ್, ಜಕ್ಕ ಸರ್, ಹೊರಗೆ ಬಂದ್ಬಿಟ್ರ ಜಕ್ಕ ಸರ್. ನೀವು ಹೊರಗೆ ಬಂದಿದ್ದು ನನಗೆ ಹಾಲು ಕುಡಿದ್ರೆ ಸಂತೋಷ ಆಯ್ತು ಜಕ್ಕ ಸರ್. ಅದಿರ್ಲಿ, ದೇವಸ್ಥಾನದಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕುಂಕುಮ ಮಾಡಿಸಿದೆ ಬಂತು. ಓವರ್ ಆಕ್ಟಿಂಗ್ ಎಲ್ಲ ಸಾಕು, ನಿಲ್ಸು. ಜಕ್ಕ ಸರ್ ಯಾವಾಗ ಹೊರಗೆ ಬರ್ತಾರೆ, ನನ್ನ ಆಸೆಗಳೆಲ್ಲ ಯಾವಾಗ ಪೂರೈಸ್ತಾರೆ ಅಂತ ಕಾಯ್ತಿದ್ದು. ಓವರ್ ಆಕ್ಟಿಂಗ್, ಇದಿನ್ನೂ ಓವರ್ ಆಕ್ಟಿಂಗ್. ನೋಡಿ ಜಕ್ಕ ಸರ್, ಈ ದಡಿ ಹೆಂಗ್ ಮಾತಾಡ್ತೀಯಾನೆ? ರಿಲ್ಯಾಕ್ಸ್ ಮಾವಯ್ಯ, ನಿನ್ನ ಆಸೆ ಯಾವತ್ತೂ ಅಲ್ಲ, ಇವತ್ತೇ ಪೂರೈಸ್ತೀನಿ. ಸಂಧ್ಯಾನ್ ಕರ್ಕೊಂಬರೋಣ ನಡಿ. ಅಯ್ಯೋ, ನೀವೀಗ ಸಡನ್ ಆಗಿ ಅನೌನ್ಸ್ ಮಾಡ್ರಿ ಹಾಗೆ? ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲಲ್ಲ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ, ಏನು ಪ್ಲಾನೇ ಮಾಡಿಲ್ಲಲ್ಲ. ಏನ್ ಪ್ಲಾನು? ಪ್ಲಾನ್ ಅಂದ್ರೆ ಅದು ಅದು ನಾನು ಧಾಮ್ ಧೂಮ್ ಅಂತ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ. ಟೆನ್ಷನ್ ಏನಕ್ಕೆ, ನಾನು ಇದೀನಲ್ಲ, ಬಾ ಹೋಗೋಣ. ಅಲ್ಲ, ಅದು ಏನೇನ್ ಕಾದಿದೆಯೋ ನಿಂದ. ಏರ್ಪೋರ್ಟ್ ಸುತ್ತ ನಮ್ಮವರೇ ಇದ್ದಾರೆ. ಎಕ್ಸ್ಟ್ರಾ ಏನಾದ್ರು ಮಾತಾಡಿದ್ರೆ ನನಗ್ ಭಯ ಬಿದ್ದು ನಿನ್ ತಂಗಿನ ಫಾರಿನ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನು ಕೊಟ್ಟಿರೋ ಮಾತನ್ನ ನಾನು ಮಿಸ್ ಮಾಡಲ್ಲ. ನಿನ್ ತಂಗಿಗೆ ತಾಳಿ ಕಟ್ಟಿ ನಿನ್ನ ಇವನ ಹತ್ರ ಏನ್ ಸರ್ ಡಿಸ್ಕಷನ್? ಸಂಧ್ಯಾ ತಾಕಳಿ ಹೋಗೋಣ. ನೆನ್ನೆವರೆಗೂ ನನ್ನ ತಂಗಿ ಹಿಂದೆ ತಿರುಗ್ತಾ ಇದ್ದೆ, ಇವತ್ತು ಅವನಿಂದ ತಿರುಗ್ತಾ ಇದ್ಯಾ? ಇಬ್ರು ಬಿಡಲ್ಲ. ನೋಡಿದ್ರ ಜಕ್ಕ ಸಾರ್, ನೀವು ನನ್ ಜೊತೆಲಿ ಇರ್ಬೇಕಾದ್ರೆ ಹೇಗೆ ವಾರ್ನಿಂಗ್ ಕೊಡ್ತೀಯ ನೀವು? ನಾನು ಹೆಗಲ್ಬೇಕಾ ಹಾಕಿ ಹೇಳ್ತೀನಿ. ಜಕ್ಕ ಸರ್, ನಮ್ ಜೊತೆಲಿರೋವರೆಗೂ ಯಾರು ನಮ್ಮನ್ನೇನು ಕಿತ್ಕೊಳಕ್ ಆಗಲ್ಲ. ಜಕ್ಕ ಸರ್, ನಿಂದೇನು? ಇವ್ರ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಿಮ್ಮನ್ನ ನೋಡ್ರೆ ಅಯ್ಯೋ ಪಾಪ ಅನ್ಸತ್ ಸರ್. ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇವನ್ನ ಜೊತೆಗಿಟ್ಕೊಳ್ಳೋ ಬದಲು ಮರುಭೂಮಿಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಸಿಂಗಲ್ ಆಗಿ ಓಡಾಡೋದು ಬೆಸ್ಟ್ ಸರ್. ಅಚ್ಚಿತ ಏ ಜಕ್ಕ ಸರ್, ಇವ್ರಗಳ ಜೊತೆ ಏನ್ ಡಿಸ್ಕಷನ್? ಸಂಧ್ಯಾ ತಾಕಳಿ ಹೋಗೋಣ. ಜಕ್ಕ ಸರ್, ನೀವ್ ಯಾಕೆ ಇಲ್ಲಿ ಕೂತ್ಕೊಂತಿದ್ದೀರಾ? ಆರಾಮಾಗಿ ಸಂಜೆ ಜೊತೆ ಹಿಂದೆ ಕೂತ್ಕೊಂಡು ಮಾತಾಡ್ಕೊಂಡ್ ಬನ್ನಿ. ಗುಡ್ ಆಗಿ.
ಇನ್ ನಿಮಗ್ ಶುರು ಆಯ್ತು. ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಅವನ್ ನಿಮ್ ಕೈಗೆ ಸಿಗಲ್ಲ. ಶ್ರೀರಾಮ್ ಗೋವಿಂದ ಗೋವಿಂದ.